ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಸ್ವತಂತ್ರ ದೇಶದ ಒಳಗೆ ನುಗ್ಗಿ ಅಲ್ಲಿನ ರಾಜನ ಕಥೆ ಮುಗಿಸಿ ಊರನ್ನೇ ಸೂರೆ ಮಾಡ್ತಾ ಇದ್ದ ಕಥೆಗಳನ್ನ ನಾವೆಲ್ಲ ಇತಿಹಾಸದಲ್ಲಿ ಓದಿದ್ವಿ. ಬ್ರಿಟಿಷರು, ಫ್ರೆಂಚರು, ಡಚ್ಚರು 17-18ನೇ ಶತಮಾನದಲ್ಲಿ ಮಾಡ್ತಾ ಇದ್ದ ಕೆಲಸ ಇದು. ಆದರೆ ನಾವೀಗ 21ನೇ ಶತಮಾನದಲ್ಲಿದ್ದೀವಿ. ಇಲ್ಲಿ ಪ್ರತಿಯೊಂದು ದೇಶಕ್ಕೂ ಸಾರ್ವಭೌಮತ್ವ ಇದೆ, ವಿಶ್ವಸಂಸ್ಥೆ ಇದೆ, ಗಡಿಗಳ ಮರ್ಯಾದೆ ಇದೆ ಅಂತೆಲ್ಲ ಅಂದುಕೊಂಡಿದ್ವಿ. ಆದರೆ ಅವೆಲ್ಲ ಕೇವಲ ಕಾಗದದ ಮೇಲಷ್ಟೇ ಅಂತ ಗಟ್ಟಿಯಾಗಿ ನಿರೂಪಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸಾಮ್ರಾಜ್ಯಶಾಹಿ ಕಾಲದ ಬ್ರಿಟಿಷರನ್ನೇ ನಾಚಿಸುವಂತೆ ಇದೀಗ ಅಮೆರಿಕ ವೆನೆಜುವೆಲಾ ದೇಶವನ್ನು ಅಕ್ಷರಶಃ ಹೈಜಾಕ್ ಮಾಡಿದೆ. ಅಲ್ಲಿನ ಅಧ್ಯಕ್ಷನನ್ನೇ ಕಿಡ್ನಾಪ್ ಮಾಡಿ ಇನ್ಮುಂದೆ ಈ ದೇಶವನ್ನ ನಾವೇ ನಡೆಸ್ತೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗ್ತಾ ಇರೋದೇನೋ ಕೇವಲ ಡ್ರಗ್ಸ್ ಕಾರಣಕ್ಕೆ ಅಮೆರಿಕ ವೆನೆಜುವೆಲಾಗೆ ಹೋಯ್ತಾ, ಅಥವಾ ಅಸಲಿ ಟಾರ್ಗೆಟ್ ಅಲ್ಲಿರೋ ಆಯಿಲ್ ನಿಕ್ಷೇಪನ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿನಿಮಾ ಸ್ಟೈಲ್ ಆಪರೇಷನ್, ಅಧ್ಯಕ್ಷ ಮಡುರೋ ಅರೆಸ್ಟ್. ಸ್ನೇಹಿತರೆ, ಶನಿವಾರ ನಡೆದಿದ್ದೇನು ಗೊತ್ತಾ? ಹಾಲಿವುಡ್ ಸಿನಿಮಾ ಮೀರಿಸುವಂತ ಆಪರೇಷನ್. ಅಮೆರಿಕದ ಸ್ಪೆಷಲ್ ಫೋರ್ಸ್ ರಾಜಧಾನಿ ಕ್ಯಾರಕಾಸ್ಗೆ ನುಗ್ಗಿ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನ ಬಂಧಿಸಿದೆ. ಅವರನ್ನು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಅಮೆರಿಕದ ಹಡಗು USS ಐವೋ ಜಿಮಾಗೆ ಕರೆತಂದು ನಂತರ ಕ್ಯೂಬಾದಲ್ಲಿರೋ ಕುಖ್ಯಾತ ಗ್ವಾಂಟನಾಮೋ ಜೈಲಿಗೆ ಕರೆದೊಯ್ಯಲಾಗಿತ್ತು. ಬಳಿಕ ಅಲ್ಲಿಂದ ನೇರ ನ್ಯೂಯಾರ್ಕ್ಗೆ ಶಿಫ್ಟ್ ಮಾಡಲಾಗಿದೆ. ಟ್ರಂಪ್ ಸರ್ಕಾರ ಮಡುರೋ ಮೇಲೆ ಹಾಕಿರೋ ಚಾರ್ಜ್ ಏನ್ ಗೊತ್ತಾ? ನಾರ್ಕೋ ಟೆರರಿಸಂ, ಅಂದ್ರೆ ಡ್ರಗ್ಸ್ ಮಾಫಿಯಾ ನಡೆಸುತ್ತಾ ಅಮೆರಿಕಕ್ಕೆ ಕೊಕೇನ್ ಸಾಗಣೆ ಮಾಡ್ತಾ ಇದ್ರು ಅನ್ನೋ ಗಂಭೀರ ಆರೋಪವನ್ನ ಅವರ ಮೇಲೆ ಹೊರಿಸಲಾಗಿದೆ. ಅಮೆರಿಕದ ಜೈಲಿನಲ್ಲಿ ಈಗ ಮಡುರೋ ವಿಚಾರಣೆ ಎದುರಿಸಲಿದ್ದಾರೆ. ಆದರೆ ಅಸಲಿ ವಿಷಯ ಇರೋದೇ ಬೇರೆ ಕಡೆ. ಕಚ್ಚಾ ತೈಲವೇ ಅಸಲಿ ಟಾರ್ಗೆಟ್. ವಿ ವಿಲ್ ರನ್ ವೆನೆಜುವೆಲಾ ಅಂದ್ರು ಡೊನಾಲ್ಡ್ ಟ್ರಂಪ್. ಟ್ರಂಪ್ ಅವರ ಬಾಯಲ್ಲೇ ಸತ್ಯ ಹೊರಗೆ ಬಂದಿದೆ. ಅವರು ನೇರವಾಗಿ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದೇನು ಗೊತ್ತಾ? ವೆನೆಜುವೆಲಾದ ಆಯಿಲ್ ಬಿಸ್ನೆಸ್ ಹಾಳಾಗಿ ಹೋಗಿದೆ. ಇನ್ಮುಂದೆ ನಾವೇ ವೆನೆಜುವೆಲಾವನ್ನ ನಡೆಸ್ತೀವಿ. ನಮ್ಮ ದೊಡ್ಡ ದೊಡ್ಡ ಆಯಿಲ್ ಕಂಪನಿಗಳು ಅಲ್ಲಿಗೆ ಹೋಗಿ ಅಲ್ಲಿರೋ ಪೈಪ್ಲೈನ್ಗಳನ್ನ ಸರಿಪಡಿಸಿ ಮತ್ತೆ ಆಯಿಲ್ ತೆಗೆದು ದುಡ್ಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ಗಮನಿಸಿ ಸ್ನೇಹಿತರೆ, ವೆನೆಜುವೆಲಾದಲ್ಲಿ ಇರೋದು ಬರೋಬ್ಬರಿ 300 ಬಿಲಿಯನ್ ಬ್ಯಾರೆಲ್ಸ್ ಕಚ್ಚಾ ತೈಲ. ಇದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ತೈಲ ನಿಕ್ಷೇಪ. ಸೌದಿ ಅರೇಬಿಯಾಕ್ಕಿಂತಲೂ ಹೆಚ್ಚು ಎಣ್ಣೆ ಅಲ್ಲಿನ ಭೂಮಿಯ ಒಳಗಿದೆ. ಟ್ರಂಪ್ ಈ ಹಿಂದೆಯೂ ಅಂದ್ರೆ 2016ರಲ್ಲೇ ನಾವು ಆಯಿಲ್ ಅನ್ನ ವಶಪಡಿಸಿಕೊಳ್ಬೇಕಿತ್ತು ಅಂತ ಹೇಳಿದ್ರು. ಈಗ ಅದನ್ನೇ ಮಾಡ್ತಿದ್ದಾರೆ. ನಮ್ಮ ಮಿಲಿಟರಿ ಆಪರೇಷನ್ಗೆ ಆದ ಖರ್ಚನ್ನ ನಾವು ಅಲ್ಲಿನ ಆಯಿಲ್ ಮಾರಿ ವಾಪಸ್ ಪಡಿತೀವಿ ಅನ್ನೋದು ಟ್ರಂಪ್ ಅವರ ಬಿಸ್ನೆಸ್ ಲೆಕ್ಕಾಚಾರ. ಯಾರು ಮುಂದಿನ ಬಾಸ್? ಮಡುರೋ ಆಪ್ತೆಯನ್ನೇ ಆಯ್ಕೆ ಮಾಡಿದ ಅಮೆರಿಕ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಲಿಟಿಕ್ಸ್ ಇದೆ. ವೆನೆಜುವೆಲಾದಲ್ಲಿ ಮಡುರೋ ವಿರುದ್ಧ ಹೋರಾಟ ಮಾಡ್ತಾ ಇದ್ದವರು ಮರಿಯಾ ಕೊರಿನಾ ಮಚಾಡೋ ಅನ್ನೋ ಲೇಡಿ. ಇವರು ಪ್ರಜಾಪ್ರಭುತ್ವವಾದಿ, ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ. ಇವರೇ ಮುಂದಿನ ಅಧ್ಯಕ್ಷರಾಗ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಟ್ರಂಪ್ ಇವರನ್ನ ಪಕ್ಕಕ್ಕಿಟ್ಟು ಮಡುರೋ ಅವರದ್ದೇ ಸರ್ಕಾರದಲ್ಲಿದ್ದ ವೈಸ್ ಪ್ರೆಸಿಡೆಂಟ್ ಡೆಲ್ಸಿ ರಾಡ್ರಿಗಸ್ ಅವರನ್ನ ಹಂಗಾಮಿ ಅಧ್ಯಕ್ಷೆಯನ್ನಾಗಿ ಮಾಡಿದ್ದಾರೆ. ಯಾಕೆ ಗೊತ್ತಾ? ಮರಿಯಾ ಮಚಾಡೋ ಅವರಿಗೆ ಅಮೆರಿಕದ ಮಾತು ಕೇಳೋಕೆ ಇಷ್ಟ ಇಲ್ಲ. ಆದ್ರೆ ಡೆಲ್ಸಿ ರಾಡ್ರಿಗಸ್ ಅಮೆರಿಕ ಹೇಳ್ದಂಗೆ ಕೇಳ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಇವರಿಗೆ ಆಯಿಲ್ ಬಿಸ್ನೆಸ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಅನುಭವ ಇದೆ. ಇದೇ ಕಾರಣಕ್ಕೆ ಟ್ರಂಪ್ ಇವರನ್ನ ಕುರ್ಚಿಯಲ್ಲಿ ತಂದು ಕೂರಿಸಿದ್ದಾರೆ. ಇದರಿಂದ ಟ್ರಂಪ್ಗೆ ಬೇಕಿರೋದು ಪ್ರಜಾಪ್ರಭುತ್ವ ಅಲ್ಲ, ಬದಲಿಗೆ ತೈಲ ವ್ಯಾಪಾರ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಮೆರಿಕದ ಈ ನಿರ್ಧಾರಕ್ಕೆ ವಿಶ್ವದ ದೊಡ್ಡಣ್ಣಗಳು ಗರಂ ಆಗಿದ್ದಾರೆ. ಇದು ಸಾರ್ವಭೌಮ ದೇಶದ ಮೇಲಿನ ಅತಿಕ್ರಮಣ ಅಂತ ರಷ್ಯಾ ಕಿಡಿಕಾರಿದೆ. ಚೀನಾ ಕೂಡ ಇದಕ್ಕೆ ಧ್ವನಿಗೂಡಿಸಿದೆ. ಇತ್ತ ಬ್ರೆಜಿಲ್ ಮತ್ತು ಕೊಲಂಬಿಯಾ ಕೂಡ ಅಮೆರಿಕದ ಈ ನಡೆಯನ್ನ ಖಂಡಿಸಿವೆ. ಆದರೆ ಬ್ರಿಟನ್, ಫ್ರಾನ್ಸ್ನಂತ ಅಮೆರಿಕದ ಮಿತ್ರ ರಾಷ್ಟ್ರಗಳು ಶಾಂತಿಯುತವಾಗಿ ಅಧಿಕಾರ ವರ್ಗಾವಣೆಯಾಗಲಿ ಅಂತ ಮೇಲುದನಿಯಲ್ಲಿ ಹೇಳ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಅಮೆರಿಕದ ಶೆವ್ರಾನ್ ಅಂತ ಕಂಪನಿಗಳು ಈಗ ವೆನೆಜುವೆಲಾಗೆ ಲಗ್ಗೆ ಇಡೋಕೆ ರೆಡಿಯಾಗಿ ನಿಂತಿವೆ. ಬಿಲಿಯನ್ ಗಟ್ಟಲೆ ಡಾಲರ್ ಸುರಿದು ಅಲ್ಲಿಂದ ತೈಲ ತೆಗೆದು ಲಾಭ ಮಾಡೋದು ಟ್ರಂಪ್ ಅವರ ಮೆಗಾ ಪ್ಲಾನ್. ಸ್ನೇಹಿತರೆ,
ಒಟ್ಟಿನಲ್ಲಿ ಹೇಳುವುದಾದ್ರೆ ಮೈಟ್ ಈಸ್ ರೈಟ್ ಅಂದ್ರೆ ಶಕ್ತಿ ಇದ್ದವನೇ ಜಗಜಟ್ಟಿ ಅನ್ನೋದನ್ನ ಟ್ರಂಪ್ ಮತ್ತೆ ಸಾಬೀತು ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ, ಆಯಿಲ್ ಮಾರ್ಕೆಟ್ ಕಂಟ್ರೋಲ್ ಮಾಡೋಕೆ ಅಮೆರಿಕ ಯಾವ ಹಂತಕ್ಕಾದ್ರೂ ಹೋಗುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ನಿಮ್ಮ ಪ್ರಕಾರ ಅಮೆರಿಕ ಮಾಡಿದ್ದು ಸರಿಯಾ? ಕಚ್ಚಾ ತೈಲಕ್ಕಾಗಿ ಒಂದು ದೇಶವನ್ನೇ ಕಬ್ಜಾ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಜಗತ್ತಿನ ಇಂಥ ಇನ್ಡೆಪ್ತ್ ಸುದ್ದಿಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.